ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಮುಕ್ತ ಸಂವಾದದಲ್ಲಿ ಬೆಳಗಾವಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆದ ಶ್ರೀ ಈಶ್ವರ ಗಡಾದ್ರವರು ಮಾತನಾಡಿ, ನಕಲಿ ಡಾಕ್ಟರ್ಸ್ ಮತ್ತು ಕ್ಲಿನಿಕ್ಗಳ ಹಾವಳಿ, ದಾನೇಶ್ವರಿ ಸಂಸ್ಥೆ, ಖಾನಾಪುರ ಸರ್ಕಾರಿ ಆಸ್ಪತ್ರೆಗಳ ಒಪ್ಪಂದ ನಿರ್ವಹಣೆ ಕೊನೆಗೊಳಿಸುವುದು, ಹೀಗೆ ಹಲವಾರು ವಿಷಯಗಳ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಈಗ ತಾವು ಬೆಳಗಾವಿ ಜಿಲ್ಲೆಗೆ ಬಂದಿದ್ದೀರಾ. ವಿಶೇಷವಾಗಿ ಸಾಕಷ್ಟು ನಿರೀಕ್ಷೆ ಇದೆ. ಒಂದ್ ಕಡೆ ವೈದ್ಯಕೀಯ ಒಂದ್ ರೀತಿ ಸಿಬ್ಬಂದಿಗಳ ಕೊರತೆ ಇದೆ, ಮತ್ತೆ ಸಾಕಷ್ಟು ಸಲಕರಣೆಗಳ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿ ತಮ್ಮ ಅವಧಿಲಾದ್ರೂ ಒಂದ್ ರೀತಿ ಎಲ್ಲಾ ಹಾಸ್ಪಿಟ್ಲ್ಗಳಿಗೆ ಸಿಬ್ಬಂದಿಗಳು ಮತ್ತೆ ಡಾಕ್ಟರ್ಗಳನ್ನ ನಿಯೋಜನೆ ಮಾಡ್ತೀರಾ? ಖಂಡಿತವಾಗ್ಲೂ ಈಗ 25-30 ವರ್ಷದಿಂದನೂ ಇದರಲ್ಲಿ ಹಂಗೆ ಕೊರತೆಗಳು ಇದ್ದು, ಈಗ ಬರ್ತಾ ಬರ್ತಾ ಈ ಒಂದು ದಿನಗಳಲ್ಲಿ ಖಂಡಿತವಾಗ್ಲೂ ಎಲ್ಲ ಸರ್ಕಾರಗಳು ಚೆನ್ನಾಗಿ ಒಂದು ನಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿ ಒಳ್ಳೆ ಸವಲತ್ತುಗಳನ್ನು ನೀಡ್ತಾ ಇದ್ದಾರೆ. ಹಂತ ಹಂತವಾಗಿ ಎಲ್ಲ ಸರ್ಕಾರಗಳು ಕೊಟ್ಟಿದ್ದಾರೆ. ಇಂಥ ಸುಸಜ್ಜಿತ ಆಸ್ಪತ್ರೆ ನೀವು ನೋಡ್ತಾ ಇದ್ದೀರಲ್ಲ, ಈಗ ಎಷ್ಟು ಚೆನ್ನಾಗಾಗಿದೆ ಆಸ್ಪತ್ರೆ ಜೊತೆಗೂ ಈಗ ಅವಶ್ಯರು ಎಲ್ಲ ಸಲಕರಣೆಗಳು ಕೂಡ ಕೊಟ್ಟಿದ್ದಾರೆ. ಇನ್ನು ಸಿಬ್ಬಂದಿ ವರ್ಗ ಸ್ವಲ್ಪ ಕೊರತೆ ಇದೆ. ಸಿಬ್ಬಂದಿ ವರ್ಗ ಕ್ರಮೇಣವಾಗಿ ನಾವು ಕಾಲ್ಫಾರ್ ಮಾಡಿ ತುಂಬ್ಕೊತಾ ಇದ್ದೀವಿ. ವೈದ್ಯರ ಕೊರತೆ ಜಿಲ್ಲೆಯಲ್ಲಿ ಒಂದಿಷ್ಟಿದೆ, ತುಂಬ್ತಾ ಇದ್ದೀವಿ. ಬರ್ತಾ ಇದ್ದಾರೆ ಜನರು, ಒಂದಿಷ್ಟು ಬರ್ತಾ ಇದ್ದಾರೆ. ಈಗ ಲಾಸ್ಟ್ ಈಗ 17ನೇ ತಾರೀಕು ಒಂದು ಆಗಿದೆ. ಅದರಲ್ಲಿ ಒಂದು 35 ಜನ ಬಂದಿದ್ದರು. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಕಾಲ್ಫಾರ್ ಮಾಡಿ ಕೊಡ್ತಾ ಇದ್ದೀವಿ. ವೈದ್ಯರಿರ್ಬೋದು, ಶುಶ್ರೂಷಕರಿರ್ಬೋದು, ಎಲ್ಲ ಸಿಬ್ಬಂದಿ ಕೂಡ ಸರ್ಕಾರವು ಎಲ್ಲ ಅನುಕೂಲತೆ ಮಾಡಿಕೊಡ್ತಾ ಇದೆ. ಅದರ ಪ್ರಕಾರ ಕಾಲ್ಫಾರ್ ಮಾಡಿ ತುಂಬ್ಕೊಂತೀವಿ. ಖಾನಾಪುರ ಭಾಗದಲ್ಲಿ ವಿಶೇಷವಾಗಿ ಒಂದ್ ರೀತಿ ಕಕ್ಕೇರಿ ಮತ್ತೆ ಅಶೋಕ್ ನಗರ ಮತ್ತೆ ವಿಶೇಷವಾಗಿ ಲೋಂಡಾದಲ್ಲಿ ಒಂದು ಪ್ರೈವೇಟ್ ದಾನೇಶ್ವರಿ ಇದಾಗಿತ್ತು. ಸಾಕಷ್ಟು ಒಂದ್ ಕಡೆ ನಾವು ತನ್ನ ಅವಧಿ ಮುಗ್ದಿದೆ ಅಂತ ಹೇಳ್ಬಿಟ್ಟು ಅವ್ರು ಬಿಡ್ತೀವಿ ಅಂತ ಹೇಳ್ತಾವ್ರು. ಇಂಥ ಸಂದರ್ಭದಲ್ಲಿ ನೀವು ನೋಡಿದ್ರೆ ಮೊನ್ನೆ ತಾನೇ ಆರ್ಡರ್ ಆಗಿದೆ ಅಂತ, ಯಾವ ರೀತಿ ಸಾಧ್ಯ ಸರ್? ಸಿಬ್ಬಂದಿಗಳು ಕೊರತೆ ಇದೆ ಖಾನಾಪುರ ಭಾಗದಲ್ಲಿ, ಪ್ರೈವೇಟ್ ಅವರು ಬಿಡ್ತೀವಿ ಅಂತ ಆರ್ಡರ್ ಆಗಿದೆ. ಸರ್ಕಾರ ನಾವು ಅವ್ರಿಗೆ ಕೋರ್ಟ್ ಆರ್ಡರ್ ಆಗಿತ್ತಂತೆ, ಅವ್ರದ್ದೆಲ್ಲ ಬಿಲ್ ಆಗಿದ ತಕ್ಷಣ ಬಿಟ್ಬಿಡ್ತೀವಿ ಅಂತ ಹೇಳ್ತಾವ್ರಂತೆ ಸರ್ ಅವರು. ಅದಕ್ಕೋಸ್ಕರ ಈ ರೀತಿ ಮೊದಲೇ ಸಿಬ್ಬಂದಿಗಳು ಕೊರತೆ, ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ನಮ್ಮ ಸಿಬ್ಬಂದಿ ಇದ್ದಾರೆ. ಈಗ ಅವರು ಆರೋಗ್ಯ ಬಂದು ಅವ್ರದ್ದು ಸ್ಕೀಮ್ ಮುಗಿದ ತಕ್ಷಣ ಅದು ಕ್ಲೋಸ್ ಆಗ್ತವೆ. ಸರ್ಕಾರದ ಆದೇಶ ಏನಿರುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ. ಅವುಗಳನ್ನು ನಮ್ಮ ಇಲಾಖೆಗೆ ತಗೊಂಡ್ರೆ ನಮ್ಮ ಇಲಾಖೆ ಸಿಬ್ಬಂದಿ ಅಲ್ಲಿ ಕೆಲಸಕ್ಕೆ ಕಳಿಸ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಜಿಲ್ಲಾದ್ಯಂತ ವಿಶೇಷವಾಗಿ ನಕಲಿ ಕ್ಲಿನಿಕ್ಗಳು ಮತ್ತೆ ಇವಿದಾವೆ. ತಮ್ಮ ಅವಧಿಯಲ್ಲಿ ವಿಶೇಷ ಕಾರ್ಯಾಚರಣೆ ಆಗ್ತೀರಾ? ಈಗ ಅದೇನು ಹೊಸದಲ್ಲ. ಈಗಾಗಲೇ ಸಾಕಷ್ಟು ಮಾಧ್ಯಮಗಳ ಮಿತ್ರರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀರ. ಜಿಲ್ಲೆಯಲ್ಲಿ ಎಷ್ಟೊಂದು ನಕಲಿ ಕ್ಲಿನಿಕ್ಗಳ ಬಗ್ಗೆ ಇದರಲ್ಲಿ ಎಷ್ಟೊಂದು ವರದಿಗಳು ಕೂಡ ಆಗಿದ್ದಾವೆ. ಈಗ ನಮ್ಗೆ ಗಮನಕ್ಕೆ ಬಂದ ತಕ್ಷಣ ಎಲ್ಲನೂ ಸೀಸ್ ಮಾಡಿದ್ದಾರೆ. ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳೆಲ್ಲ ಸೀಸ್ ಮಾಡಿದ್ದಾರೆ. ಇನ್ನು ಒಬ್ಬೊಬ್ರು ಮನೆ ಓಡಾಡಿ ಏನೋ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಅಲ್ಲಿ ಮಾಹಿತಿ ಬಂದಾಗ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ. ಮುಂದೆ ಕೂಡ ಕ್ರಮ ಕೈಗೊಳ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಈಗ ಈ ನೆಲದ ಕಾನೂನು ಏನಿದೆ ಅದನ್ನೆಲ್ಲರೂ ಕೂಡ ಪಾಲಿಸಲೇಬೇಕು. ನಾವೆಲ್ಲರೂ ಪಾಲಿಸೋಣ. ನಿಮಗೂ ಕೂಡ ಏನೋ ಮಾಹಿತಿ ಇದ್ರೆ ವಿತ್ ಎವಿಡೆನ್ಸ್ ಕೊಟ್ಟರೆ ಖಂಡಿತ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀವಿ ಅದ್ರ ಮೇಲೆ. ಕೊನೆ ಪ್ರಶ್ನೆ, DHO ಆಗಿ ವಿಶೇಷವಾಗಿ ಎಲ್ಲ ವೈದ್ಯರುಗಳಿಗೆ ಏನು ಆಶ್ವಾಸನೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಮತ್ತೆ ಎಲ್ಲ ವಿಶೇಷವಾಗಿ ಎಲ್ಲ ಜನತೆಗೆ ಈಗ ಆರೋಗ್ಯವನ್ನ ಮಾನ್ಯ ಶಾಸಕರು ಹೇಳಿದ್ರು. ಇವಾಗ ಹಿಂದಿನ ದಿನಗಳಲ್ಲಿ ರೋಗಗಳಿದ್ದು, ಇವತ್ತು ರೋಗಗಳಿದ್ದಾವೆ, ಹೆಚ್ಚಿಗೆ ರೋಗಗಳು ಬರ್ತಾ ಇದ್ದಾವೆ. ಅವುಗಳಿಗೆ ನಮ್ಮ ಘನ ಸರ್ಕಾರ ಈಗ ಮನೆ ಆರೋಗ್ಯ ಅಂತ ತಗೊಂಡು ಬಂದಿದೆ. ಅದು ಒಂಥರ ಮನೆ ಆರೋಗ್ಯದಲ್ಲಿ ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಏನು ಹಳೆ ಟೈಪ್ ಇದ್ವಲ್ಲ ಅವ್ನು ಬಿಟ್ಟು ಈಗ ಡಯಾಬಿಟಿಸ್, BP, ಶುಗರ್, ಎಲ್ಲಕ್ಕೂ ಮನೆಗೆ ಹೋಗಿ ಅವರ ಆರೋಗ್ಯ ತಪಾಸಣೆ ಮಾಡುವಂಥ ಇಂಥ ಮಹತ್ವಕರ ಕಾರ್ಯಗಳನ್ನು ಕೈಗೊಳ್ತಾ ಇದೆ. ಎಸ್ಪೆಷಲಿ ನಮ್ಮ ರೂರಲ್ ಜನಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ಹೊಸದಾಗಿ ಬರ್ತಾ ಇದ್ದಾವೆ. ಅದೇ ರೀತಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತೇಳಿ ಮಾನಸಿಕ ಆರೋಗ್ಯದ ಬಗ್ಗೆ, ಬ್ರೈನ್ ಹೆಲ್ತ್ ಬಗ್ಗೆ, ಅದೇ ರೀತಿ ತಾಯಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಸಾಕಷ್ಟು ಸುಧಾರಣೆಗಳಾಗ್ತಾ ಇದ್ದಾವೆ. MCH ಹಾಸ್ಪಿಟ್ಲ್ ತಾವೆಲ್ಲರೂ ಬೈಲಹೊಂಗಲದಲ್ಲಿ ನೋಡಿರ್ಬೋದು. ಒಂದು ಸುಸಜ್ಜಿತ ಆಸ್ಪತ್ರೆ ರೆಡಿಯಾಗಿದೆ. ಏನಂದರೆ ಒಂದಿಷ್ಟು ವೈದ್ಯರ ಕೊರತೆಗಳಿದೆ, ಅವುಗಳನ್ನು ನೀಗಿಸಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಒಂದು ಆರೋಗ್ಯ ಸೇವೆಯನ್ನು ನೀಡ್ತೀವಿ ಅನ್ನೋದು ಒಂದು ಭರವಸೆ ನಾನು ನೀಡ್ಬೋದು. ಕೊನೆಯ ಪ್ರಶ್ನೆ ಸರ್, ಲಾಸ್ಟ್ ಪ್ರಶ್ನೆ. ಈ ಕಿತ್ತೂರು ಮತ್ತೆ ಬೈಲಹೊಂಗಲಕ್ಕೆ ಒಬ್ಬರೇ THO ಇದೆ ಸರ್. ಅವ್ರಿಗೆ ಒಂದ್ ರೀತಿ ಸಾಕಷ್ಟು ತುಂಬಾ ವೈಲ್ಡ್ ಏರಿಯಾ, ದೊಡ್ಡ ಏರಿಯಾ ಆಗ್ತೈತೆ. ಆದ್ರೆ ಅವ್ರಿಗೆ ಒಂದ್ ರೀತಿ ವೆಹಿಕಲ್ಲೇ ತುಂಬಾ ಹದಗೆಟ್ಟಿ ಸರ್. ಒಂದ್ ರೀತಿ ಡಕೋಟಾ ಗಾಡಿ ಆಗಿದೆ ಸರ್. ಅದ್ರಲ್ಲಿ ಯಾವ ರೀತಿ ಸಾಧ್ಯ ಸರ್? ಮಳೆಗಾಲ ತುಂಬಾ ದೂರ ಆಗ್ತೈತೆ, ಕೆಲವು ಕಡೆ ದೂಕೊಂಡು ಹೋಗ್ತಾ ಇದ್ದ ನಿದರ್ಶನಗಳು ಇದ್ದಾವೆ. ನಿಮ್ಮದಲ್ಲಿ ಆದ್ರೂ ಹೊಸ ವೆಹಿಕಲ್ ಕೊಡ್ತಿರೋ? ಈಗ ಸರ್ಕಾರ ಒಂದಿಷ್ಟು ಎಲ್ಲನೂ ಕೊಡ್ತಾ ಇದೆ.
ನಾವು ಇಮಿಡಿಯೇಟ್ ಆಗಿ ಎಲ್ಲರನ್ನು ಕೇಳಿದ ತಕ್ಷಣನೇ ಎಲ್ಲಾನು ಕೊಡೋದಕ್ಕೆ ಎರಡು ನಮ್ಮ ತಾಲೂಕು ಮನೇಲಿ ಹೋರಾಟ ಸರ್, ಡಕೋಟಾ ಗೇಟ್ ನಾವೇ ವರದಿ ಮಾಡಿದ್ದೆ ಸರ್. ಖಂಡಿತವಾಗ್ಲೂ ನೀವು ಮಾಡಿದೀರಾ ಇಲ್ಲ ಅಂತೆಲ್ಲ ನನಗೂ ಗೊತ್ತಿದೆ. 15 ವರ್ಷದ್ದು ಎಲ್ಲ ಸ್ಕ್ರಾಪ್ ಮಾಡಿದ್ರು. ಈಗ ಸ್ಕ್ರಾಪ್ ಆದ ನಂತರ ವೆಹಿಕಲ್ಗಳ ಕೊರತೆ ಇದೆ. ಹಂಗಾಗಿ ಅಂದ ತಕ್ಷಣ ನಾವು ಖಾಲಿ ಏನಿಲ್ಲ, ನಾವು ಬೇರೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿದೀವಿ ಈಗ ಆಲ್ಟರ್ನೇಟ್ ವ್ಯವಸ್ಥೆಗಳನ್ನ. ಯಾರಿಗೂ ಏನು ಇದಿಲ್ಲ. ಈಗ ಒಂದಂದ್ರೆ ಹೊಸ ತಾಲೂಕುಗಳು ರಚನೆ ಆಗ್ಬೇಕು, ಅಲ್ಲಿ ಬರಬೇಕು, ಎಲ್ಲವೂ ಒಮ್ಮೆ ಆಗೋದಿಲ್ಲಲ್ಲ. ನಾವು ಕೇಳ್ತಾ ಇರ್ತೀವಿ, ಸರ್ಕಾರ ಕೊಡ್ತಾ ಇರ್ತೈತೆ. ಒಂದಿನ ಎಲ್ಲಾನು ಒಂದು ಒಳ್ಳೆ ಸುಸಜ್ಜಿತ ತಾಲೂಕು ಆಫೀಸ್ ಇದು ಬರುತ್ತೆ. ಖಂಡಿತವಾಗ್ಲೂ ಈಗ ನಮ್ಮ ಶಾಸಕರು ಕೂಡ ಒಳ್ಳೆ ಒಂದು help ಮಾಡ್ತಾ ಇದ್ದಾರೆ ನಮ್ಗೆ. ಓಕೆ ಸರ್, ಥ್ಯಾಂಕ್ ಯು. ಇವಿಷ್ಟು ಒಟ್ಟಾರೆ ಶಿಖರೆ ಗೊತ್ತಾಯ್ತಲ್ಲ ಮಾನ್ಯ DHO ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.